ಸ್ನೇಹಿತರೆ, ಮಾಹಿತಿ ಮಂದಿರದ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾವು ದಿನನಿತ್ಯ ಎಷ್ಟೋ ವಸ್ತುಗಳನ್ನ ಬಳಸುತ್ತೇವೆ. ಬೆಳಿಗ್ಗೆ ಎದ್ದ ತಕ್ಷಣ ಕುಡಿಯುವಾಗ ಕಾಫಿ ಮಗ್ ಇರಬಹುದು, ಕಚೇರಿಯಲ್ಲಿ ಬಳಸುವ ಪೆನ್ಸಿಲ್ ಅಥವಾ ನಮ್ಮ ಬಟ್ಟೆಯ ಜಿಪ್ಪರ್ ಇರಬಹುದು. ಇವು ನಮಗೆ ತೀರಾ ಸಾಮಾನ್ಯ ಅನಿಸುತ್ತವೆ. ಆದರೆ ಇವುಗಳ ಹುಟ್ಟಿನ ಹಿಂದೆ ಸಾವಿರಾರು ವರ್ಷಗಳ ಇತಿಹಾಸ ಮತ್ತು ರೋಚಕ ಕಥೆಗಳಿವೆ ಎಂಬುದು ನಿಮಗೆ ಗೊತ್ತೇ? ಬನ್ನಿ, ಇವತ್ತು ನಮ್ಮ ಕಣ್ಣು ಮುಂದೆಯೇ ಇರುವ ಕೆಲವು ವಸ್ತುಗಳ ನಿಗೂಢ ಇತಿಹಾಸವನ್ನು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಪೆನ್ಸಿಲ್ ಬಗ್ಗೆ ಮಾತಾಡೋಣ. ಈ ಪೆನ್ಸಿಲ್ ಕತೆ ಶುರುವಾಗಿದ್ದು ಮಧ್ಯಯುಗದಲ್ಲಿ ಇಂಗ್ಲೆಂಡ್ನ ಕುಂಬ್ರಿಯಾದಲ್ಲಿ ನಡೆದ ಒಂದು ವಿಚಿತ್ರ ಗಣಿಗಾರಿಕೆ ಸಂಶೋಧನೆಯಿಂದ. ಅಲ್ಲಿ ಪತ್ತೆಯಾದ ಗ್ರಾಫೈಟ್ ಅನ್ನು ಮೊದಮೊದಲು ಕುರಿಗಳ ಮೇಲೆ ಗುರುತು ಹಾಕಲು ಬಳಸುತ್ತಿದ್ದರು. ನಂತರ ಅದನ್ನು ಮರದ ತುಂಡಿನೊಳಗೆ ಇರಿಸಿ ನಮಗೆ ಇಂದು ತಿಳಿಯದಿರುವ ಪೆನ್ಸಿಲ್ ರೂಪಕ್ಕೆ ತರಲಾಯಿತು. ಕೇವಲ ಒಂದು ಬರೆಯುವ ಸಾಧನವಾಗಿ ಶುರುವಾದ ಇದು ಇಂದು ಜಗತ್ತಿನ ಕಲೆ ಮತ್ತು ಶಿಕ್ಷಣದ ದಿಕ್ಕನ್ನೇ ಬದಲಿಸಿದೆ. ಎರಡನೇದಾಗಿ ಜಿಪ್ಪರ್. ನಮ್ಮ ಪ್ಯಾಂಟ್ ಅಥವಾ ಜಾಕೆಟ್ಗಳಲ್ಲಿರುವ ಜಿಪ್ಪರ್ ಇಷ್ಟು ಸುಲಭವಾಗಿ ಕೆಲಸ ಮಾಡುತ್ತದೆ ಅಲ್ಲವೇ? ಆದರೆ 19ನೇ ಶತಮಾನದಲ್ಲಿ ಇದು ಕ್ಲಾಸ್ಪ್ ಲಾಕರ್ ಎಂಬ ಹೆಸರಿನಲ್ಲಿ ತುಂಬಾ ವಿಚಿತ್ರವಾಗಿ ಮತ್ತು ಬಹಳಷ್ಟು ಕಷ್ಟವಾಗಿತ್ತು. ಅಷ್ಟೇ ಏಕೆ, ಇದನ್ನು ಟ್ರೌಸರ್ ಟೆಂಟ್ ಎಂದು ಕರೆಯುತ್ತಿದ್ದರು. ನಂತರ ಎಲಿಯಾಸ್ ಓವ್ ಮತ್ತು ವಿಟ್ಕೋಮ್ ಜಡ್ಸನ್ ಅವರ ಸತತ ಪ್ರಯತ್ನಗಳಿಂದ ಇದು ಇಂದಿನ ಆಧುನಿಕ ರೂಪ ಪಡೆಯಿತು. 1920ರ ದಶಕದಲ್ಲಿ BF ಗುಡ್ರಿಚ್ ಅವರ ಉದ್ಯೋಗಿಯೊಬ್ಬರು ಇದನ್ನು ಜಿಪ್ಪರ್ ಎಂದು ಹೆಸರಿಸಿದ ಮೇಲೆ ಇದು ಪ್ರಪಂಚದಾದ್ಯಂತ ಪ್ರಸಿದ್ಧಿಯಾಯಿತು. ಮೂರನೆಯದಾಗಿ ಬಾಲ್ ಪಾಯಿಂಟ್ ಪೆನ್. ಬಾಲ್ ಪಾಯಿಂಟ್ ಪೆನ್ ಬರುವ ಮೊದಲು ಶಾಯಿ ಚೆಲ್ಲಿ ಕೈಗಳೆಲ್ಲ ಕಲೆಯಾಗುತ್ತಿದ್ದವು. ಹಂಗೇರಿಯಾದ ಲಾಡಿಸ್ಲಾವೋ ಬೈರೋ ಎಂಬುವವರು ಸುದ್ದಿ ಮನೆಗಳ ಮುದ್ರಣ ಯಂತ್ರದಿಂದ ಸ್ಫೂರ್ತಿ ಪಡೆದು ಒಣಗದ ಶಾಯಿಯ ಪೆನ್ ಕಂಡು ಹಿಡಿದರು. ಎರಡನೆಯ ಮಹಾಯುದ್ಧದ ಸಮಯದಲ್ಲಿ ಪೈಲಟ್ಗಳಿಗೆ ಎತ್ತರ ಪ್ರದೇಶಗಳಲ್ಲಿ ಬರೆಯಲು ಇದು ತುಂಬಾ ಸಹಕಾರಿಯಾಯಿತು. ಏಕೆಂದರೆ ಸಾಮಾನ್ಯ ಪೆನ್ಗಳು ಅಲ್ಲಿ ಸೋರುತ್ತಿದ್ದವು. ಅಲ್ಲಿಂದ ಶುರುವಾದ ಇದರ ಪಯಣ ಇಂದು ಪ್ರತಿಯೊಬ್ಬರ ಕೈಯಲ್ಲೂ ಇದೆ. ಹೀಗೆ ಪ್ರತಿಯೊಂದು ಸಣ್ಣ ವಸ್ತುವಿನ ಹಿಂದೆ ಮಾನವನ ಸತತ ಪರಿಶ್ರಮ ಮತ್ತು ಆಕಸ್ಮಿಕ ಸಂಶೋಧನೆಗಳಿವೆ. ಈ ಕಥೆಗಳು ನಮಗೆ ಕಲಿಸುವುದು ಒಂದೇ: ಯಾವುದೇ ವಸ್ತುವನ್ನು ಕಡೆಗಣಿಸಬೇಡಿ, ಏಕೆಂದರೆ ಪ್ರತಿಯೊಂದರ ಹಿಂದೆ ಒಂದು ದೊಡ್ಡ ಇತಿಹಾಸವಿದೆ. ನಿಮಗೆ ಈ ಮಾಹಿತಿ ಇಷ್ಟವಾದರೆ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಮನೆಯಲ್ಲಿರುವ ಯಾವ ವಸ್ತುವಿನ ಇತಿಹಾಸ ತಿಳಿಯಲು ನೀವು ಬಯಸುತ್ತೀರಿ ಎಂದು ಕಮೆಂಟ್ ಮಾಡಿ ತಿಳಿಸಿ.